ನಮಸ್ತೆ ಸ್ನೇಹಿತರೆ, ಸಿನಿಮಾ ಸುದ್ದಿ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಟ ಅಂಬರೀಷ್, ರೆಬಲ್ ಸ್ಟಾರ್ ಅಂಬರೀಷ್, ಕರ್ನಾಟಕದ ಹೆಸರುವಾಸಿಯಾಗಿರೋಂತಹ ಎಲ್ಲರೂ ಮೆಚ್ಚಿಕೊಳ್ಳುವಂತಹ ಒಬ್ಬ ನಟ. ಸೊ ಇವರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಮೊದಲನೇದಾಗಿ ಮಳವಳ್ಳಿ ಹುಚ್ಚೇಗೌಡ ಅಮರನಾಥ್ ಅಂತ ಹೇಳಿ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಹೆಸರು. ಇವರು 29 ಮೇ 1952ರಲ್ಲಿ ಜನಿಸಿದರು. ಹಾಗೆ 24 ನವೆಂಬರ್ 2018ರಲ್ಲಿ ಇವರು ನಿಧನವನ್ನು ಹೊಂದುತ್ತಾರೆ. ಅವರ ಪರದೆಯ ಹೆಸರು ಅಂಬರೀಷ್ ಅಂತ ಹೇಳಿ ಇಟ್ಕೊಂಡಿದ್ದಾರೆ. ಅವರು ಭಾರತೀಯ ನಟ, ಮಾಧ್ಯಮ ವ್ಯಕ್ತಿ, ಕರ್ನಾಟಕದ ರಾಜ್ಯದ ರಾಜಕಾರಣಿ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಜೊತೆಗೆ ಅವರು ಕನ್ನಡ ಚಿತ್ರರಂಗದಲ್ಲಿ ತ್ರಿಮೂರ್ತಿಗಳಲ್ಲಿ ಅದರಲ್ಲಿ ಅತ್ಯಂತ ಪ್ರಸಿದ್ಧ ನಟ ಅಂತ ಹೇಳಿ ಕೂಡ ಕರೆಸ್ಕೊಂಡಿದ್ದಾರೆ. ಹಾಗಿದ್ರೆ ಇವರ ತಂದೆ ತಾಯಿ ಹಾಗೆ ಇವರ ದಾಂಪತ್ಯ, ಸಿನಿಮಾ ರಂಗ ಹಾಗೆ ಪ್ರಶಸ್ತಿ ಪುರಸ್ಕಾರಗಳು ಇದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮಳವಳ್ಳಿ ಹುಚ್ಚೇಗೌಡ ಅಮರನಾಥ್ ಇವರು ದೊಡ್ಡರಸಿನಕೆರೆ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ, ಈಗ ಮೈಸೂರು ರಾಜ್ಯ ಅಂತ ಏನಿದೆ ಅದು. ಸೊ ಇವಾಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಇವರು 1994ರಿಂದ 96ರವರೆಗೆ ಹಾಗೆ 1999ರಿಂದ 2018ರವರೆಗೆ ಕೂಡ ಸಕ್ರಿಯವಾಗಿ ಪಾಲ್ಗೊಂಡಿರ್ತಾರೆ. ಇವರು ಜನತಾದಳ ಹಾಗೆ ಇದರಲ್ಲೂ ಕೂಡ ಸಂಬಂಧಗಳನ್ನು ಹೊಂದಿರ್ತಾರೆ. ಇವರ ದಾಂಪತ್ಯ ಸಂಗಾತಿಯ ಹೆಸರು ಸುಮಲತಾ. ಇವರು ಮದುವೆ ಆಗಿದ್ದು 1991ರಲ್ಲಿ. ಇವರಿಗೆ ಅಭಿಷೇಕ್ ಅಂತ ಹೇಳಿ ಮಗ ಕೂಡ ಹುಟ್ಟಿರ್ತಾನೆ. ಹಾಗಿದ್ರೆ ಪುಟ್ಟಣ್ಣ ಕಣಗಾಲ್ ಅವರ ತೆಗೆದಿರುವಂತಹ ನಾಗರಹಾವು ಚಿತ್ರದಲ್ಲಿ 1972ರಲ್ಲಿ ಇವರು ಮೊದಲು ಸಿನಿಮಾ ರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ನಟ ಅಂಬರೀಷ್ ಅವರ ತಂದೆ ತಾಯಿಗಳು ಹುಚ್ಚೇಗೌಡ ಮತ್ತು ಪದ್ಮಮ್ಮ ದಂಪತಿಗಳಿಗೆ 7 ಮಕ್ಕಳಲ್ಲಿ 6ನೆಯವರಾಗಿ ಇವರು ಹುಟ್ಟಿರ್ತಾರೆ. ಅವರ ಮೊಮ್ಮಗ ಪಿಟೀಲು ವಾದಕ ಪಿಟೀಲ್ ಚೌಡಯ್ಯ ಅಂಬರೀಷ್ ಅವರ ಉನ್ನತ ಶಿಕ್ಷಣಕ್ಕಾಗಿ ಮೈಸೂರಿಗೆ ತೆರಳುವ ಮೂಲಕ ಮಂಡ್ಯದಲ್ಲಿ ಮೊದಲು ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿರ್ತಾರೆ. ನಟ ಅಂಬರೀಷ್ ಅವರು ಕನ್ನಡದ ಆಹುತಿ ಚಿತ್ರ ಸೆಟ್ಗಳಲ್ಲಿ ಮೊದಲ ಬಾರಿಗೆ ಭೇಟಿಯಾಗಿ ಅಂಬರೀಷ್ ಅವರು ಸುಮಲತಾ ಅವರೊಂದಿಗೆ ಸ್ನೇಹವನ್ನು ಬೆಳೆಸಿಕೊಂಡಿರ್ತಾರೆ. ನಂತರ ನವದೆಹಲಿಯಲ್ಲಿ ಮತ್ತೆ ಒಟ್ಟಿಗೆ ಕೆಲಸ ಮಾಡ್ತಾರೆ. ಅವರು ಹತ್ತಿರವಾಗಿ 2 ವರ್ಷಗಳ ನಂತರ ತಮ್ಮ ಮದುವೆಯನ್ನು 1991ರಲ್ಲಿ ಮಾಡಿಕೊಳ್ತಾರೆ. ನಟ ಅಂಬರೀಷ್ ಅವರಿಗೆ 2014ರಲ್ಲಿ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿರುತ್ತೆ. ಮತ್ತೆ ಆಗಾಗ್ಗೆ ಆಸ್ಪತ್ರೆಗೂ ಕೂಡ ದಾಖಲಾಗ್ತಾ ಇರ್ತಾರೆ. ಆ ವರ್ಷದ ಮಾರ್ಚ್ನಲ್ಲಿ ಅವರನ್ನು ಸಿಂಗಾಪುರಕ್ಕಾಗಿ ಚಿಕಿತ್ಸೆಗಾಗಿ ಮೌಂಟ್ ಎಲಿಜಬೆತ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರಲಾಗಿರುತ್ತೆ. 2018ರ ನವೆಂಬರ್ 24ರಂದು ಅವರ ನಿವಾಸದಲ್ಲಿ ಹೃದಯಾಘಾತದಿಂದ ಬಳಲುತ್ತಿದ್ದು ಅವರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿರುತ್ತೆ. ಅವರು ಪುನರ್ಜೀವನಗೊಳಿಸುವ ಎಲ್ಲ ಪ್ರಯತ್ನಗಳು ಕೂಡ ವಿಫಲವಾಗಿ ರಾತ್ರಿ 10:15ಕ್ಕೆ ಅವರು ನಿಧನವನ್ನು ಹೊಂದಿರ್ತಾರೆ. ನಂತರ ಇವರ ಪಾರ್ಥಿವ ಶರೀರವನ್ನು ಶ್ರೀ ಕಂಠೀರವ ಕ್ರೀಡಾಂಗಣಕ್ಕೆ ಕರೆದುಕೊಂಡು ಹೋಗಲಾಯಿತು. ಅಲ್ಲಿನ ರಾಜಕೀಯ ಮುಖಂಡರು, ಚಲನಚಿತ್ರೋದ್ಯಮ ಸದಸ್ಯರು ಮತ್ತು ಅಭಿಮಾನಿಗಳು ಮರುದಿನ ಗೌರವ ಸಲ್ಲಿಸುವ ಅವಕಾಶವನ್ನು ನೀಡಲಾಯಿತು. ಇದು ಒಟ್ಟು ಸುಮಾರು 1,00,000 ಜನರನ್ನು ಆಕರ್ಷಿಸಿತು. ಆ ದಿನ ಸಂಜೆ 5 ಗಂಟೆಗೆ ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣಕ್ಕೆ ಅವಶೇಷಗಳನ್ನು ವಿಮಾನದ ಮೂಲಕ ಸಾಗಿಸಲಾಯಿತು. ಅಲ್ಲಿ ಸಾರ್ವಜನಿಕ ದರ್ಶನಕ್ಕಾಗಿ ಸ್ವಲ್ಪ ಸಮಯ ಇರಿಸಲಾದ ನಂತರ ನವೆಂಬರ್ 26ರಂದು ಅವರನ್ನು ಬೆಂಗಳೂರಿಗೆ ಹಿಂದಿರುಗಿಸಿ ಶ್ರೀ ಕಂಠೀರವ ಕ್ರೀಡಾಂಗಣದಿಂದ ಕಂಠೀರವ ಸ್ಟುಡಿಯೋಗಳಿಗೆ ಮೆರವಣಿಗೆಯಲ್ಲಿ 8.4 ಕಿಲೋಮೀಟರ್ ದೂರದವರೆಗೆ ಮೆರವಣಿಗೆಯ ಮೂಲಕ ಅಂತ್ಯಕ್ರಿಯೆಯನ್ನು ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಯಿತು. ನಟ ರಾಜ್ಕುಮಾರ್ ಅವರ ಸಮಕಾಲೀನ ನಟರಾಗಿರುವಂತಹ ಅಂಬರೀಷ್ ಅವರನ್ನು ಕಂಠೀರವ ಸ್ಟುಡಿಯೋದಲ್ಲೇ ಅಂತ್ಯಕ್ರಿಯೆಯನ್ನು ಮಾಡಲಾಗಿದೆ. ನಟ ಅಂಬರೀಷ್ ಅವರು ಕಾವೇರಿ ಒಂದು ಪ್ರಕರಣದಲ್ಲಿ ತಮಗೆ ಹೇಳಿರುವಂತಹ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಂತ ಹೇಳಿ ಸಂಸದನಾಗಿರುವಂತಹ ಒಂದು ಅವಕಾಶಕ್ಕೆ ರಾಜೀನಾಮೆಯನ್ನು ನೀಡಿರ್ತಾರೆ. ನಂತರ ಇವರು ಸಿನಿಮಾಗಳಲ್ಲೂ ಕೂಡ ಹಾಗೆ ಪ್ರಕ್ರಿಯರಾಗ್ತಾರೆ. ಇವರು ತೆಗೆದಿರುವಂತಹ ಹಲವಾರು ಸಿನಿಮಾಗಳು ಎಲ್ಲ ನಟರ ನೆಚ್ಚಿನ ಸಿನಿಮಾಗಳಾಗಿವೆ. ಹಾಗಿದ್ರೆ ಇವರು ಯಾವೆಲ್ಲ ಸಿನಿಮಾಗಳನ್ನು ತೆಗೆದಿದ್ದಾರೆ ಅಂತ ಹೇಳಿ ನೋಡೋದಾದರೆ ನಾಗರಹಾವು, ಬಂಗಾರದ ಕಳ್ಳ, ಸೀತೆಯಲ್ಲ ಸಾವಿತ್ರಿ, ಮಹದೇಶ್ವರ, ಪೂಜಾಫಲ, ಶುಭಮಂಗಳ, ಭಾಗ್ಯಜ್ಯೋತಿ, ಒಂದೇ ರೂಪ ಎರಡು ಗುಣ, ದೇವರ ಕಣ್ಣು, ಹುಡುಗಾಟದ ಹುಡುಗಿ, ಕಥಾಸಂಗಮ, ಹೊಸಿಲು
ಮೆಟ್ಟಿದ ಹೆಣ್ಣು, ಬಂಗಾರದ ಗುಡಿ, ಕನಸು ನನಸು ಧನಲಕ್ಷ್ಮಿ, ಹಂತ ಕಟಾರಿ ವೀರ ಸುಂದರಾಂಗಿ, ಪಾಂಡವರು, ಸಾವಿರ ಮೆಟ್ಟಲು, ಪ್ರೀತಿ ಏಕೆ ಭೂಮಿ ಮೇಲಿದೆ, ಬುಲ್ಬುಲ್ ಅಂಬಿ ನಿಂಗೆ ವಯಸ್ಸಾಯ್ತು ಹಾಗೂ ಕೊನೆಯದಾಗಿ 2019ರಲ್ಲಿ ರಿಲೀಸ್ ಆಗಿರುವಂತಹ ಕುರುಕ್ಷೇತ್ರ ಆಕ್ಷನ್ ಸಿನಿಮಾದಲ್ಲಿ ಇವರು ಕೊನೆಯ ಒಂದು ನಟನಾ ವೃತ್ತಿಯನ್ನು ಮುಗಿಸಿದ್ದಾರೆ. ಹಾಗೆ ಅಂಬರೀಷ್ ರವರು ಎಲ್ಲ ಒಂದು ಅಭಿಮಾನಿಗಳ ದೇವರು ಅಂತಲೇ ಹೇಳಬಹುದು. ಯಾವ ಅಭಿಮಾನ ದೇವರುಗಳಿಗೂ ಕೂಡ ಇವರು ಎಂದಿಗೂ ಬೇಸರ ತರುವಂತಹ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿಲ್ಲ. ಹಾಗೆ ಈಗ ಇವರ ಮಗನಾಗಿರುವಂತಹ ಅಭಿಷೇಕ್ ಅಂಬರೀಷ್ ಅವರಿಗೆ ಕೂಡ ಒಬ್ಬ ಮೊಮ್ಮಗ ಹುಟ್ಟಿದ್ದಾನೆ. ರೆಬಲ್ ಸ್ಟಾರ್ ಅಂಬರೀಷ್ ಅವರ ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಚಾನಲ್ನ ನೋಡ್ತಾ ಇರಿ. ಮತ್ತಷ್ಟು ನಟ ನಟಿಯರ ಬಗ್ಗೆ ವಿಷಯಗಳು ಹಾಗೂ ವಿಡಿಯೋವನ್ನು ಮತ್ತೆ ಶೇರ್ ಮಾಡ್ತೀನಿ. ಧನ್ಯವಾದಗಳು.